ಹಾಯ್ ಹಲೋ ಫ್ರೆಂಡ್ಸ್, ನಾವಿವತ್ತು 5ನೇ ತರಗತಿಯ ಇಂಗ್ಲಿಷ್ ಪಠ್ಯಪುಸ್ತಕದ ಯೂನಿಟ್ 1 ಪ್ರೋಸ್ ಲವ್ ಫಾರ್ ಎನಿಮಲ್ಸ್ ಎನ್ನುವಂತಹ ಪಾಠದ ಆಕ್ಟಿವಿಟೀಸ್ ಹಾಗೆಯೇ ಕ್ವಶನ್ ಆನ್ಸರ್ಸ್ ಅನ್ನು ನೋಡೋಣ. ಇಲ್ಲಿ ಮೊದಲನೇದಾಗಿ ವಾರ್ಮ್ ಅಪ್ ಆಕ್ಟಿವಿಟಿ ಅಂತ ಇದೆ. ಫಿಲ್ ಇನ್ ದ ಬಾಕ್ಸಸ್ ವಿತ್ ಲೆಟರ್ಸ್ ಸೊ ದ್ಯಾಟ್ ಯು ಗೆಟ್ ದ ನೇಮ್ಸ್ ಆಫ್ ಎನಿಮಲ್ಸ್. ಒನ್ ಹ್ಯಾಸ್ ಬೀನ್ ಡನ್ ಫಾರ್ ಯು. ಇಲ್ಲಿ ಓ ಓ ಓ ಓ ಅಂತ ಕೊಡ್ತಾರೆ. ನಾವು ಅದಕ್ಕೆ ಸಂಬಂಧಪಟ್ಟಂತಹ ಎನಿಮಲ್ಸ್ ನೇಮ್ಸ್ನ ಬರಿತಾ ಹೋಗಬೇಕು. ಮೊದಲೇದು ಆಕ್ಸ್, ಎರಡನೇದು ಡಾಗ್, GOAT ಗೋಟ್, ಹಾರ್ಸ್, ಮಂಕಿ, ಗೊರಿಲ್ಲಾ, ಕಂಗಾರು. ಇನ್ನು ಮುಂದೆ ಇರುವಂಥದ್ದು ಅವರು ಇಲ್ಲಿ ಕೆಲವೊಂದು ಎನಿಮಲ್ಸ್ ನೇಮನ್ನು ಬರಿಬೇಕು. ಹಾಗೆಯೇ ಹೌ ಈಸ್ ಇಟ್ ಯೂಸ್ಫುಲ್ ಟು ಅಸ್, ಆ ಪ್ರಾಣಿಯಿಂದ ನಮಗೆ ಹೇಗೆ ಯೂಸ್ಫುಲ್ ಆಗಿದೆ ಅಂತ ನಾವು ಬರಿಬೇಕು. ಮೊದಲನೇದಾಗಿ ಅವರು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಆಕ್ಸ್ ಫ್ಲಫ್ಸ್ ದ ಫೀಲ್ಡ್. ನಾವು ಡಾಗ್ ವಾಚ್ ದ ಹೌಸ್, ಕೌ ಗಿವ್ಸ್ ಅಸ್ ಮಿಲ್ಕ್, ಹಾರ್ಸ್ ಟು ರೈಡ್. ಇಲ್ಲಿ ಕೆಲವೊಂದು ನಾವು ಪ್ರಾಣಿಗಳನ್ನ ಹೆಸರು ಬರೆದು ಆ ಪ್ರಾಣಿಯಿಂದ ನಮಗೆ ಏನು ಉಪಯೋಗ ಅನ್ನೋದನ್ನು ಬರಿಬೇಕು. ಇದು ಲವ್ ಫಾರ್ ಎನಿಮಲ್ಸ್ದು ಲೆಸನ್. ಇನ್ನು ಒಕ್ಯಾಬ್ಯುಲರಿಗೆ ಬರೋದಾದರೆ ಇದರಲ್ಲಿ ಫಸ್ಟ್ ಇರೋದು ಗಿವ್ ದ ಅಪೋಸಿಟ್ಸ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್. ಇಲ್ಲಿ ಅಪೋಸಿಟ್ ವರ್ಡ್ಸ್ನ ನಾವು ಬರೀಬೇಕಾಗುತ್ತೆ. ಮೋರ್, ಲೆಸ್, ರಿಮೆಂಬರ್, ಫಾರ್ಗೆಟ್, ಆಲ್ವೇಸ್, ನೆವರ್, ಫಸ್ಟ್, ಲಾಸ್ಟ್, ಸಾಫ್ಟ್, ಹಾರ್ಡ್, ನಿಯರ್, ಫಾರ್. ನೋಡಿ, ಮೋರ್, ಲೆಸ್ ಹೆಚ್ಚು ಕಡಿಮೆ, ರಿಮೆಂಬರ್ ಫಾರ್ಗೆಟ್ ನೆನಪಿಸಿಕೋ ಮರೆತು ಬಿಡು, ಆಲ್ವೇಸ್ ನೆವರ್ ಯಾವಾಗಲೂ ಇಲ್ಲ, ಫಸ್ಟ್ ಲಾಸ್ಟ್ ಮೊದಲನೇದು ಕೊನೆಯದು, ಸಾಫ್ಟ್ ಹಾರ್ಡ್ ಮೃದು ಕಠಿಣ, ನಿಯರ್ ಫಾರ್ ಸಮೀಪ ಹಾಗೆಯೇ ಇದಕ್ಕೆ ದೂರ. ಇನ್ನು ಮುಂದೆ ಬರುವಂಥದ್ದು ಮ್ಯಾಚ್ ದ ವರ್ಡ್ಸ್ ಇನ್ ಕಾಲಮ್ ಎ ವಿತ್ ದ ನೇಮ್ಸ್ ಇನ್ ಕಾಲಮ್ ಬಿ. ಇಲ್ಲಿ ಎ ಮತ್ತು ಬಿನ ನಾವು ಮ್ಯಾಚ್ ಮಾಡಬೇಕು. ಸೇಜ್ ಯಾರಿಗೆ ಬರುತ್ತೆ? ಸೇಜ್ ಅನ್ನೋರು ರಮಣ ಮಹರ್ಷಿ. ಸೇಜ್ ರಮಣ ಮಹರ್ಷಿ. ಇಲ್ಲಿ ನಾವು 1 ನಂಬರ್ ಅಂತ ಹಾಕಬೇಕು. ಇನ್ನು ಬಾಯ್ಸ್ ಅಂತ ಯಾರಿಗೆ ಕರಿತಾ ಇದ್ರು? ಡಾಗ್ಸ್. ರಮಣ ಮಹರ್ಷಿಯವರು ಬಾಯ್ಸ್ ಅಂತ ಡಾಗ್ಸನ್ನು ಕರಿತಾ ಇದ್ರು. ಹಾಗಾಗಿ ಇಲ್ಲಿ 2. ಕೌ ನೇಮ್ ಏನಿತ್ತು? ಲಕ್ಷ್ಮಿ. ಹಾಗಾಗಿ ಇಲ್ಲಿ 3. ಸ್ಟೋರಿ ಟೆಲ್ಲರ್, ಸ್ಟೋರಿನ ಯಾರು ಹೇಳ್ತಾ ಇದ್ರು? ಗ್ರ್ಯಾಂಡ್ ಮದರ್. 4. ಫ್ರೆಂಡ್ಸ್, ಯಾರ್ಯಾರು ಫ್ರೆಂಡ್ಸ್ ಇದ್ರು? ಲ್ಯೂಸಿ ಆ್ಯಂಡ್ ನಿಥಿನ್. 5. ಇದು ಮ್ಯಾಚ್ ದ ಫಾಲೋಯಿಂಗ್. ಇನ್ನು ಮುಂದೆ ಇರೋದು ಫೈಂಡ್ 1 ವರ್ಡ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಫ್ರಮ್ ದ ಲೆಸನ್. ನಾವಿಲ್ಲಿ ಶಾರ್ಟ್ ವರ್ಡ್ 1 ವರ್ಡ್ ಬರಿಬೇಕಾಗತ್ತೆ. ಕಮಿಂಗ್ ಬ್ಯಾಕ್, ಇದಕ್ಕೆ ಆನ್ಸರ್ ರಿಟರ್ನ್. ಸ್ಲೋ ಮೂಮೆಂಟ್ ಆಫ್ ದ ಸ್ನೇಕ್, ಆನ್ಸರ್ ಈಸ್ ಕ್ರೌಲ್ಡ್. A place where sages live, answer is ashram. Next, comprehension. Answer the following ಅಂತ ಇದೆ. ಇವು ಕ್ವಶನ್ ಆನ್ಸರ್ಸ್. ಕ್ವಶನ್ ಆನ್ಸರ್ಸ್ ಅಲ್ಲಿ ಮೊದಲನೇ ಇರುವಂತಹ ಕ್ವಶನ್, ವೇರ್ ಲೂಸಿ ಆ್ಯಂಡ್ ನಿತಿನ್ ಗೋಯಿಂಗ್? ಆನ್ಸರ್, ಲೂಸಿ ಆ್ಯಂಡ್ ನಿತಿನ್ ರಿಟರ್ನಿಂಗ್ ಹೋಮ್ ಅಥವಾ ಲೂಸಿ ಆ್ಯಂಡ್ ನಿತಿನ್ ಗೋಯಿಂಗ್ ಟು ಹೋಮ್. ಸೆಕೆಂಡ್ ಕ್ವಶನ್, ವಾಟ್ ಡಿಡ್ ದೇ ಸಿ? They see a man is trying to tell his dog something. They see a man is trying to tell his dog something. Next question, why were the animals attracted towards Maharshi? Answer is, Ramana Maharshi spoke to them just as he would speak with people.
So animals attracted towards Maharshi. Ramana Maharshi spoke to them just as he would speak with people. So animals attracted towards Maharshi. Next question is, where did Ramana Maharshi keep the animals? He keep the animals in his ashrama. He keep the animals in his ashrama. Next question is, what happened one day when he was sitting by the hillside? Answer is, that day a snake was crawled over his legs. He didn't move nor show any fear. That day a snake was crawled over his legs. He didn't move or show any fear. Next question is, how did he feed the peacocks? Answer, he called the peacocks by making sounds of their cries. Then they go to him and eat the peanuts, rice, and mangoes from his hands. Next question. Why did Ramana Maharshi not allow anyone to kill snakes? Answer is, he said that we have came to their home and we have no right to trouble them. Ramana Maharshi said that we have came to their home and we have no right to trouble them. Next and last question is, who told stories to Lucy? Answer is, grandmother told stories to Lucy. Grandmother is the answer. In next, language exercises. Fill in the blanks with the ing form of the verbs given in the box. Check the spelling of the new words. ಇಲ್ಲಿ ಕ್ಲೂಸ್ ಕೊಟ್ಟಿದ್ದಾರೆ, ಪ್ಲೇ, ಸ್ವಿಮ್, ರೀಡ್, ಡಾನ್ಸ್, ರನ್. ಇದಕ್ಕೆ ing ನ ಆ್ಯಡ್ ಮಾಡಿ ನಾವು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಫಸ್ಟ್ ಒನ್, ದ ಬಾಯ್ಸ್ ಆರ್ ರನ್ನಿಂಗ್. ರನ್ನಕ್ಕೆ ನಾವು ing ಹಚ್ಚಿದ್ದೀವಿ. ಐ ಲೈಕ್ ಪ್ಲೇಯಿಂಗ್ ಕ್ರಿಕೆಟ್. The fish is swimming in the water. Swim, ing ಹಚ್ಚಿದ್ರೆ swimming. Nalini is reading the newspaper. The girls are dancing. ಇನ್ನು ಕೊನೆಯದಾಗಿರೋದು, rearrange the words to frame meaningful sentences. ನಾವು ಈ ಶಬ್ದಗಳನ್ನ ತಗೊಂಡು ಒಂದು ಮೀನಿಂಗ್ಫುಲ್ ಆದಂಥ ಸೆಂಟೆನ್ಸ್ನ ಮಾಡಬೇಕು. ಫಸ್ಟ್ ಆನ್ಸರ್ ನೋಡಿ, ರಮಣ ಮಹರ್ಷಿ ವಾಸ್ ಅ ಸೇಜ್. ನಾವು ಕರೆಕ್ಟಾಗಿ ಎಲ್ಲ ವರ್ಡ್ಸನ್ನು ಅದಲು ಬದಲು ಮಾಡಿ ಸೆಂಟೆನ್ಸ್ ಮಾಡಿದಾಗ ರಮಣ ಮಹರ್ಷಿ ವಾಸ್ ಅ ಸೇಜ್. ಸೆಕೆಂಡ್ ನೋಡಿ, ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ರಮಣ ಮಹರ್ಷಿ ಲವ್ಡ್ ಅಂತ ಇದೆ. ಇದಕ್ಕೆ ಆನ್ಸರ್, ರಮಣ ಮಹರ್ಷಿ ಲವ್ಡ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್. ರಮಣ ಮಹರ್ಷಿ ಲವ್ಡ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್. ಥರ್ಡ್ ಒನ್ ನೋಡಿ, ಪೀಪಲ್ ಟು ಕಿಲ್ ನೆವರ್ ಅಲೌಡ್ ಸ್ನೇಕ್ಸ್ ಅಂತ ಇದೆ. ರಮಣ ಮಹರ್ಷಿ ನೆವರ್ ಅಲೌಡ್ ಪೀಪಲ್ ಟು ಕಿಲ್ ಸ್ನೇಕ್ಸ್. ಲಾಸ್ಟ್ ಒನ್, ರಮಣ ಮಹರ್ಷಿ ಫೆಡ್ ದ ಅನಿಮಲ್ಸ್ ಫಸ್ಟ್. ಇದಿಷ್ಟು ಲವ್ ಫಾರ್ ಅನಿಮಲ್ಸ್ ಪಾಠದ ಪ್ರಶ್ನೋತ್ತರಗಳು. ಈ ಮಾಹಿತಿ ತಮಗೂ ಕೂಡ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಥ್ಯಾಂಕ್ ಯು.